8 ಸೆಪ್ಟೆಂಬರ್ 1978 ಕಲ್ಕಾ ಮೇಲ್ ಅನ್ನೋ ಒಂದು ರೈಲು ಆಗ್ರಾ ಹೋಗ್ತಿರುತ್ತೆ. ಯಮುನಾ ರಿವರ್ ಮೇಲೆ ಇರೋ ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋದ್ರಿಂದ ನಾರ್ಮಲ್ ಆಗಿ ಹೋಗೋ ಬದಲು ತುಂಬಾ ನಿಧಾನವಾಗಿ ಹೋಗ್ತಾ ಇರುತ್ತೆ. ಆ ಟ್ರೈನ್ ನ ಒಂದು ಬೋಗಿಲಿ ಆರ್ಮಿ ಅವರು ಅಂದ್ರೆ ನಮ್ಮ ದೇಶ ಕಾಯೋ ಯೋಧರು ಇರ್ತಾರೆ. ಅವರು ತಮ್ಮ ಫ್ಯಾಮಿಲಿನ ಮೀಟ್ ಆಗೋದ್ರ ಬಗ್ಗೆ ಮಾತಾಡ್ಕೊಂಡು ಖುಷಿಲಿ ಇರೋ ಸಮಯ ಅನ್ಕೊಳ್ಳಿ. ಅದೇ ಸಮಯಕ್ಕೆ ಯಾರೋ 2 ಅನಾಮಿಕ ವ್ಯಕ್ತಿಗಳು ಆರ್ಮಿ ಅವರು ಇರೋ ಬೋಗಿಗೆ ಬರ್ತಾರೆ. ಅವರು ನೋಡೋಕೆ ಸಾಮಾನ್ಯ ವ್ಯಕ್ತಿಗಳ ತರ ಇದ್ರು. ಆರ್ಮಿ ಅವರಿಗೆ ಅವ್ರ ಮೇಲೆ ಅನುಮಾನ ಬಂದಿರುತ್ತೆ. ಇಲ್ಲಿ ನೀವೆಲ್ಲ ಬರೋ ಹಾಗಿಲ್ಲ ಅಂತ ಆರ್ಮಿ ಅವರು ಅವರಿಗೆ ಹೇಳ್ತಾರೆ. ಆದ್ರೆ ಆ 2 ಜನ ಕೂಡ ನಾವಿಬ್ರು ಆರ್ಮಿ ಅವರೇ ಅಂತ ಸಮರ್ಥನೆ ನೀಡ್ತಾರೆ. ಅವರಿಬ್ರು ಅನ್ಕೊಂಡಿರ್ಬಹುದು ಹೀಗೆ ಹೇಳಿ ಆರ್ಮಿ ಅವರಿಂದ ತಪ್ಪಿಸ್ಕೋಬಹುದು ಅಂತ. ಆದ್ರೆ ಆರ್ಮಿ ಅವರಿಗೆ ಮೋಸ ಮಾಡೋದು ಅಷ್ಟೇನು ಸುಲಭದ ಮಾತು ಆಗಿರೋದಿಲ್ಲ. ಆರ್ಮಿ ಅವರು ಇವರೆಲ್ಲೋ ಕಳ್ಳರು ಇರ್ಬೋದು ಅಂತ ಹೇಳಿ ಕಟ್ಟಾಕಿ ಇರ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಇವರು ಕಟ್ಟಾಕಿರೋದು ಸಾಮಾನ್ಯ ಕಳ್ಳರಲ್ಲ, ಅಂದಿನ ದೆಹಲಿನ ಭಯ ಬೀಳೋ ತರ ಮಾಡಿರೋ मोस्ट वांटेड क्रिमिनल्स रंगा बिल्ला अंता। आखिर इन दोनों ने ऐसा कौन सा अपराध किया था कि पूरा देश उनके फंदे पर लटकते हुए देखना चाहता था। 26 ಆಗಸ್ಟ್ 1978 ದೆಹಲಿಯಲ್ಲಿ ದೇಶದ ಬೇರೆ ಎಲ್ಲ ಕಡೆ ಆಗೋ ತರ ತುಂಬಾ ಮಳೆ ಆಗ್ತಾ ಇರುತ್ತೆ. ಸಿಟಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿ ಎಲ್ಲರಿಗೂ ಅವರವರ ಮನೆಯಲ್ಲಿ ಇರೋಕೆ ಅಡ್ವೈಸ್ ಮಾಡಿರ್ತಾರೆ. ಬೇರೆ ಫ್ಯಾಮಿಲಿಯವರು ದೆಹಲಿಯ DK ಆಫೀಸರ್ ಎನ್ಕ್ಲೇವ್ ಅಲ್ಲಿ ಇರೋ ತರ ಕ್ಯಾಪ್ಟನ್ ಮದನ್ ಮೋಹನ್ ಮತ್ತೆ ರಮಾ ಚೋಪ್ರಾ ಕೂಡ ಮನೆಯಲ್ಲೇ ಇರೋ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಅದೇ ರಾತ್ರಿ ಅವರ ಮಕ್ಕಳದ್ದು ಅಂದ್ರೆ ಗೀತಾ ಮತ್ತು ಸಂಜಯ್ ಅವರದ್ದು ಆಲ್ ಇಂಡಿಯಾ ರೇಡಿಯೋ ಕಂಪನಿಯಲ್ಲಿ ನಡೆಯೋ ಯುವವಾಣಿ ಪ್ರೋಗ್ರಾಮ್ ಕಾನ್ಸರ್ಟ್ ಇರುತ್ತೆ. ಅದಕ್ಕೆ ಮಕ್ಕಳು ತಾವಿಬ್ರು ಮಾತ್ರ ಹೋಗಿ ಬರಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಅವರಿಬ್ರು ರೆಸ್ಪಾನ್ಸಿಬಲ್ ಇರೋದ್ರಿಂದ ಅವರಪ್ಪ ಕೂಡ ಇದಕ್ಕೆ ಒಪ್ಕೊಳ್ತಾರೆ. ಎಷ್ಟೇ ಆದ್ರೂ ಮಕ್ಕಳಲ್ವಾ, ಅವ್ರಿಗೂ ಕೂಡ ಭಯ ಇರುತ್ತೆ. ಇದರಿಂದ ನೀವೀಗ ಇಬ್ರೇ ಹೋಗಿ, ಆದ್ರೆ ಆ ಕಡೆಯಿಂದ ನಾನ್ ನಿಮ್ಮನ್ನ ಕರ್ಕೊಂಡ್ ಬರೋಕೆ ಬರ್ತೇನೆ ಅಂತ ಒಂದು ಷರತ್ತು ಹಾಕ್ತಾರೆ. ಅದಕ್ಕೆ ಮಕ್ಕಳು ಕೂಡ ಒಪ್ಕೊಳ್ತಾರೆ. ಹೀಗಾಗಿ ಹೋಗ್ ಬನ್ನಿ ಅಂತ ಕಳಿಸ್ತಾರೆ. ಈಗ ಮೇನ್ ಸ್ಟೋರಿ ನೋಡೋದಾದ್ರೆ 16 ವರ್ಷದ ಗೀತಾ ಚೋಪ್ರಾ ಜೀಸಸ್ ಅಂಡ್ ಮೇರಿ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಓದ್ತಾ ಇದ್ಲು. ಮತ್ತೆ 14 ವರ್ಷದ ಅವರ ತಮ್ಮ ಮಾಡರ್ನ್ ಸ್ಕೂಲ್ ಅಲ್ಲಿ 10ನೇ ಕ್ಲಾಸ್ ಓದ್ತಾ ಇದ್ದ. ಇದರಿಂದ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ ಅವರಿಬ್ರು ಒಂಟಿಯಾಗಿ ಸುಮಾರು 5 ರಿಂದ 6 ಗಂಟೆ ಅಷ್ಟೊತ್ತಿಗೆ ಟ್ರಾವೆಲ್ ಮಾಡೋಷ್ಟು ಅಂತೂ ದೊಡ್ಡ ಇದ್ರು ಅಂತ ಗೀತಾ ಮತ್ತು ಸಂಜೆ ಪ್ಲಾನ್ ಮಾಡ್ತಾರೆ. ನಾಳೆ ಹಾಗೆ ಹೀಗೆ 6 ಗಂಟೆ ಸುಮಾರು ಮನೆಯಿಂದ ಹೊರಟು ಸುಮಾರು 7 ಗಂಟೆ ಅಷ್ಟೊತ್ತಿಗೆ ರೇಡಿಯೋ ಪ್ರೋಗ್ರಾಮ್ಗೆ ತಲುಪಬೇಕು ಅಂತ. ಆ ಪ್ರೋಗ್ರಾಮ್ ಸುಮಾರು 8 ಗಂಟೆಗೆ ಸ್ಟಾರ್ಟ್ ಆಗಿ 8:30ಕ್ಕೆ ಮುಗಿಯೋದ್ರಲ್ಲಿ ಇತ್ತು. ಮತ್ತೆ 9 ಗಂಟೆ ಸುಮಾರು ಅವರ ಅಪ್ಪ ಇವ್ರನ್ನ ಕರ್ಕೊಂಡ್ ಹೋಗೋಕೆ ಬರೋದ್ರಲ್ಲಿ ಇದ್ರು. ಮರುದಿನ ಸುಮಾರು 6:15 ಇರಬಹುದು. ಅಕ್ಕ ತಮ್ಮ ರೆಡಿಯಾಗಿ ತಮ್ಮ ಪ್ಲಾನ್ ಅಂತೆ ಹೊರಡ್ತಾರೆ. ಆಚೆ ಈಚೆ ಸುಮಾರು 7 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಮಳೆ ಅಂತೂ ತುಂಬಾ ಬರ್ತಿತ್ತು. ಸ್ವಲ್ಪ ದೂರ ಹೇಗೋ ಕಷ್ಟಪಟ್ಟು ಹೋಗ್ತಾರೆ. ಹೀಗೆ ಹೋದ್ರೆ ಪ್ರೋಗ್ರಾಮ್ ಮಿಸ್ ಆಗಿ ಹೋಗುತ್ತೆ ಅಂತ ಇಬ್ರು ಲಿಫ್ಟ್ ಕೇಳೋಕೆ ಡಿಸೈಡ್ ಮಾಡ್ತಾರೆ. ಆಗ 1978 ಆಗಿರೋದ್ರಿಂದ ದೆಹಲಿ ಅಷ್ಟೇ ಅಲ್ಲದೆ ಇಡೀ ಇಂಡಿಯಾದಲ್ಲಿ ಕ್ರೈಮ್ಗಳು ತೀರಾ ಕಡಿಮೆ. ಹೀಗಾಗಿ ಆಗ ಎಲ್ಲರನ್ನು ತುಂಬಾ ನಂಬ್ತಿದ್ರು. ಗೀತಾ ಮತ್ತು ಸಂಜಯ್ ಒಬ್ಬ ವ್ಯಕ್ತಿ ಹತ್ರ ಅಂದ್ರೆ ಒಂದು ಕಾರ್ನ ಲಿಫ್ಟ್ ಕೇಳ್ತಾರೆ. ಅವರು ಗೋಲ್ದಾ ಖಾನ್ ವರೆಗೂ ಹೋಗ್ತಾರೆ. ಅಲ್ಲಿಂದ ನಡ್ಕೊಂಡು ಹೊಂಟ್ರೆ ರೇಡಿಯೋ ಆಫೀಸ್ 15 ನಿಮಿಷ ದೂರದಲ್ಲಿ ಇರುತ್ತೆ. ಗಾಡಿ ಹತ್ರ ಹೋದಷ್ಟು ಗೀತಾ ಮತ್ತು ಸಂಜಯರ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿರುತ್ತೆ. ಇನ್ನೊಂದ್ ಕಡೆ ಮಕ್ಕಳ ಪ್ರೋಗ್ರಾಮ್ ಕೇಳೋಕೆ ಅಂತ ರೇಡಿಯೋ ಮುಂದೆ ಕೂತಿರೋ ಅವ್ರ ಅಪ್ಪ ಅಮ್ಮ 7:30 ಆಗುತ್ತೆ, 8 ಗಂಟೆ ಆಗುತ್ತೆ. ಆದ್ರೆ ರೇಡಿಯೋದಲ್ಲಿ ಅವರ ವಾಯ್ಸ್ ಬದಲು ಬೇರೆಯವರ ವಾಯ್ಸ್ ಬರ್ತಿರುತ್ತೆ. ಮೋಸ್ಟ್ಲಿ ಅವರು ಹೋಗೋದು ಲೇಟ್ ಆಗಿರ್ಬೋದು. ಅದರಿಂದ ಬೇರೆ ಯಾರೋ ವಾಯ್ಸ್ ಕೊಟ್ಟಿರ್ಬೋದು ಅಂತ ತಿಳ್ಕೊಂತಾರೆ. ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದೆ ಅವರಪ್ಪ ಪ್ಲಾನ್ ಪ್ರಕಾರ ಸುಮಾರು 8:40ಕ್ಕೆ ಮನೆಯಿಂದ ಹೊರಟು 9 ಗಂಟೆ ಅಷ್ಟೊತ್ತಿಗೆ ಆಫೀಸ್ ಬಳಿ ಹೋಗಿರ್ತಾರೆ. ಆದ್ರೆ ಅಲ್ಲಿ ಅವರಿಬ್ರು ಇರೋಲ್ಲ. ರಾತ್ರಿ ಆಗಿರೋದ್ರಿಂದ ರೇಡಿಯೋ ಸ್ಟೇಷನ್ ಒಳಗೆ ವೇಟ್ ಮಾಡ್ತಿರ್ಬೋದು ಅಂತ ಒಳಗಡೆ ಹೋಗಿ ವಿಚಾರಿಸ್ತಾರೆ. ಅವರು ರಿಜಿಸ್ಟರ್ ಬುಕ್ ಅಲ್ಲಿ ನೋಡಿ ಗೀತಾ ಮತ್ತು ಸಂಜಯ್ ಅನ್ನೋರ ನೇಮ್ ಇಲ್ಲ, ಪ್ಲೀಸ್ ಹೊರಗೆ ಇನ್ನೊಂದ್ಸಲ ಚೆಕ್ ಮಾಡಿ ಅಂದಿರ್ತಾರೆ. ಇದರಿಂದ ಅವರಲ್ಲಿ ಸ್ವಲ್ಪ ಭಯ ಶುರು ಆಗುತ್ತೆ. ಆದ್ರೆ ಮದನ್ ಮೋಹನ್ ಅವರು ಹೆದರಲ್ಲ. ಮಕ್ಕಳು ಇಲ್ಲಿ ಬರದೆ ಮನೆಗೆ ವಾಪಸ್ ಹೋಗಿರ್ಬೋದು ಅಂತ ಮನೆಗೆ ಕಾಲ್ ಮಾಡ್ತಾರೆ. ಶಾಕಿಂಗ್ ನ್ಯೂಸ್ ಏನಂದ್ರೆ ಅಲ್ಲಿ ಕೂಡ ಮಕ್ಕಳು ಇರೋಲ್ಲ. ಇದರಿಂದ
ಅವರು ಹೆದರಿ ಮನೆಗೆ ಹೋಗಿ ತಮ್ಗೆ ಗೊತ್ತಿರೋ ಎಲ್ಲರಿಗೂ ಕಾಲ್ ಮಾಡಿ ಒಂದೇ ಪ್ರಶ್ನೆ ಕೇಳ್ತಾರೆ, ಗೀತಾ ಮತ್ತು ಸಂಜಯ್ ಇದಾರ ಅಂತ. ಆದ್ರೆ ಎಲ್ಲಾರ ಉತ್ತರನೂ ಒಂದೇ ಆಗಿರುತ್ತೆ, ಅವ್ರು ಇಲ್ಲಿ ಇಲ್ಲ. ಮದನ್ ಅವರು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಆದ್ರೆ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿರುತ್ತೆ. ಆಗಸ್ಟ್ 28, 1978 ಸುಮಾರು ಆಚೆ ಈಚೆ 6 ಗಂಟೆ ಇರಬಹುದು. ಧನಿರಾಮ್ ಅನ್ನೋ ವ್ಯಕ್ತಿ ದಿಲ್ಲಿ ರಿಚ್ಗೆ ದನ ಮೇಸೋಕೆ ಹೋಗಿರ್ತಾನೆ. ಅದು ಸ್ವಲ್ಪ ಕಾಡ್ ರೀತಿ ಇರೋ ಪ್ರದೇಶ ಆಗಿರುತ್ತೆ. ಧನಿರಾಮ್ ಅಲ್ಲಿ ಸಂಜೆ ರೌಂಡ್ ಹಾಕ್ಬೇಕಾದ್ರೆ ಏನೋ ಸ್ಮೆಲ್ ಬರ್ತಿರುತ್ತೆ. ಸ್ವಲ್ಪ ಹತ್ರ ಹೋಗಿ ನೋಡಿದಾಗ ಅಲ್ಲಿ 2 ನಿರ್ಜೀವ ದೇಹಗಳು ಇರೋದ್ರಿಂದ ತುಂಬಾ ಭಯಭೀತನಾಗ್ತಾನೆ. ಅವುಗಳು ಆಲ್ಮೋಸ್ಟ್ ಡಿಕಂಪೋಸ್ಟ್ ಆಗಿರ್ತವೆ. ಧನಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾನೆ. ಈ ಟೈಮಲ್ಲಿ ತಲೆಯಲ್ಲಿ ಓಡಿದ್ ನೇಮ್ 2 ಗೀತಾ ಮತ್ತು ಸಂಜಯ್. ಯಾಕಂದ್ರೆ ಸ್ವಲ್ಪ ದಿನಗಳ ಮುಂಚೆ ಇವರಿಬ್ಬರ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೆ. ಕ್ಯಾಪ್ಟನ್ ಮೋಹನ್ ನ ದೇಹನ ಐಡೆಂಟಿಫೈ ಮಾಡೋಕೆ ಕರೆಸಿದಾಗ ಅವರು ಮೋಹನ್ ಮಕ್ಕಳೇ ಆಗಿರ್ತಾರೆ. ಆ ದೇಹಗಳು ಮನೆಯಿಂದ ಕೇವಲ 4 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಸಿಕ್ಕಿರುತ್ತೆ. ಅವ್ರುಗಳು ನಮ್ನೆಲ್ಲ ಬಿಟ್ಟು ಹೋಗೋ ಮುನ್ನ ಎಷ್ಟೆಲ್ಲ ನೋವು ಅನುಭವಿಸಿರ್ತಾರೆ ಅಂತ ಈ ವಿಡಿಯೋದಲ್ಲಿ ಹೇಳೋಕೆ ತುಂಬಾ ಕಷ್ಟ ಆಗುತ್ತೆ. ಪೊಲೀಸ್ ಮೊದಲೇ ಏನಾದ್ರೂ ಆಕ್ಷನ್ ತಗೊಂಡಿದ್ರೆ ಗೀತಾ ಮತ್ತು ಸಂಜಯ್ ಬದುಕಿರ್ಬಹುದಿತ್ತು. 26 ಆಗಸ್ಟ್ ಹಾಗೆ ಹೀಗೆ ಸಂಜೆ 6 ಗಂಟೆ ಇರಬಹುದು. ಭಗವಾನ್ ದಾಸ್ ಅವನು ಓಡಾಡೋ ದಾರಿಲಿ ಮಸ್ಟರ್ಡ್ ಎಲ್ಲೋ ಫಿಯೆಟ್ ಕಾರ್ನಿಂದ ಒಬ್ಳು ಮಹಿಳೆ ಕೂಗೋದು ಕೇಳಿಸ್ಕೊಂಡು ಹತ್ರ ಹೋಗಿ ನೋಡ್ತಾನೆ. ಆ ಕಾರಲ್ಲಿ 4 ಮೆಂಬರ್ಸ್ ಇರ್ತಾರೆ. 2 ವ್ಯಕ್ತಿಗಳು ಮುಂದೆ ಮತ್ತೆ 2 ಮಕ್ಕಳು ಹಿಂದೆ. ಅಂದ್ರೆ ಹುಡುಗಿನೂ ಸೇರಿ. ಆ ಹುಡುಗಿ ಕಾಪಾಡಿ ಕಾಪಾಡಿ ಅಂತ ಕೂಗ್ತಿದ್ಲು. ಅವಳು ತಮ್ಮ ಹೆಲ್ಪ್ ಮಾಡೋಕೆ ಟ್ರೈ ಮಾಡ್ತಿದ್ದ. ಇದನ್ನೆಲ್ಲ ನೋಡಿ ಗಾಬರಿಯಾದ ಭಗವಾನ್ ದಾಸ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾನೆ. ಪೊಲೀಸ್ ಅಲ್ಲಿಗೆ ಬರೋದ್ರಲ್ಲಿ ತುಂಬಾ ಲೇಟ್ ಆಗಿರುತ್ತೆ. ಅಲ್ಲಿ ಯಾವ ಕಾರು ಇರೋಲ್ಲ. ಮುಂದೆ ಬಾಬುಲಾಲ್ ಅನ್ನೋರು ಸುಮಾರು ಸಂಜೆ 6:45 ಆಗಿರ್ಬೋದು ಪೊಲೀಸ್ಗೆ ಕಾಲ್ ಮಾಡ್ತಾರೆ. ಯಾರೋ ಕಾರ್ನಲ್ಲಿ ಹೆಲ್ಪ್ ಕೇಳ್ತಾ ಚೀರ್ತಿದ್ರು. ನಾನು ಹೆಲ್ಪ್ ಮಾಡೋಕೆ ಹೋದೆ, ಆದ್ರೆ ನನ್ನ ಹತ್ರ ಸೈಕಲ್ ಇರೋದ್ರಿಂದ ಹೆಲ್ಪ್ ಮಾಡೋಕೆ ಆಗ್ಲಿಲ್ಲ. ಆದ್ರೆ ನಾನು ಗಾಡಿ ನಂಬರ್ ನೋಡಿದೆ ಅಂತ ಗಾಡಿ ನಂಬರ್ನ ಹೇಳ್ತಾನೆ. ಅದು MRK 8930. ಪೊಲೀಸ್ ಅದನ್ನ ತಪ್ಪಾಗಿ HRK 8930 ಅಂತ ನೋಟ್ ಮಾಡ್ಕೊಂಡಿರ್ತಾರೆ. ಇದು ಯಾಕೆ ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ಆದ್ರೂ ಪೊಲೀಸ್ ಸ್ವಲ್ಪ ಕೂಡ ಸೀರಿಯಸ್ ಆಗಿರೋದಿಲ್ಲ. ಗೀತಾ ಮತ್ತು ಸಂಜಯ್ ದೇಹ ಸಿಗೋವರೆಗೂ ಮುಂದೆ ಎಲ್ಲಾ ಕ್ಲೂನು ಜೋಡಿಸ್ತಾರೆ. ಮೊದಲ ಕ್ಲೂ ಕಾರ್ ಆಗಿರುತ್ತೆ. ಇದನ್ನ ಹುಡ್ಕೋಕೆ ತುಂಬಾ ಟೈಮ್ ಹಿಡಿಯೋಲ್ಲ. ಮಜಿಲಿಸ್ ಪಾರ್ಕ್ ಹೊರಗಡೆ ಒಂದು ಕಾರ್ ನಿಂತಿರುತ್ತೆ. ಆ ಕಾರ್ಗೂ ಮತ್ತೆ ಕಿಡ್ನಾಪ್ಗೆ ಬಳಸಿರೋ ಕಾರ್ಗೂ ಸಿಮಿಲರ್ ಇರೋದ್ರಿಂದ ತನಿಖೆ ಮಾಡ್ತಾರೆ. ಆಗ ಈ ಕಾರ್ ಯಾವ್ದೋ ಅಶೋಕ್ ಹೋಟೆಲ್ ಇಂದ ಕದ್ದಿರೋದು. ಆ ಕಾರ್ನ ಫಾರೆನ್ಸಿಕ್ ರವರಿಂದ ತನಿಖೆ ಮಾಡಿಸಿದಾಗ ಫಿಂಗರ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್, ಹೇರ್ ಸ್ಯಾಂಪಲ್, ಮಣ್ಣಿನ ಸ್ಯಾಂಪಲ್ ಸಿಗ್ತವೆ. ಅಷ್ಟೇ ಅಲ್ದಂಗೆ ಬೇರೆ ಬೇರೆ ನಂಬರ್ ಪ್ಲೇಟ್ಗಳು ಕೂಡ ಕಾರ್ನಲ್ಲಿ ಸಿಗ್ತವೆ. ಕಾರ್ನಲ್ಲಿ ಸಿಕ್ಕ ಸ್ಯಾಂಪಲ್ ಮತ್ತೆ ದೇಹದಲ್ಲಿ ಸಿಕ್ಕ ಸ್ಯಾಂಪಲ್ ಟೆಸ್ಟ್ ಮಾಡಿದಾಗ ಮ್ಯಾಚ್ ಆಗ್ತವೆ. ಇದರಿಂದ ಮುಂದೆ 100% ಇದೇ ಕಾರ್ ಅಂತ ಡಿಸೈಡ್ ಮಾಡ್ತಾರೆ. ಈಗ ಇದರಿಂದ ಇರೋ ಮಾಸ್ಟರ್ ಮೈಂಡ್ಸ್ ಯಾರು ಅನ್ನೋದು ಮಾತ್ರ ತಿಳಿಬೇಕಿತ್ತು. ಆ ದಿನ ಗೀತಾ ಮತ್ತು ಸಂಜಯ್ ಮಾತ್ರ ಕಳೆದು ಹೋಗಿರೋದಷ್ಟೇ ಅಲ್ಲ, ಇನ್ನೊಂದು ವಿಚಿತ್ರ ಘಟನೆ ನಡೆದಿರುತ್ತೆ. ಗೋಲ್ಡಾ ಖಾನ್ ಇಂದ 2 ಮಿನಿಟ್ ದೂರದಲ್ಲಿ ಇರೋ ವಿಲ್ಲಿಂಗ್ಟನ್ ಹಾಸ್ಪಿಟಲ್ ಅಲ್ಲಿ ಅಥವಾ RML ಹಾಸ್ಪಿಟಲ್ ಅಲ್ಲಿ ಸುಮಾರು 10:45 ಆಗಿರ್ಬೋದು. ಅಲ್ಲಿಗೆ ಹರ್ಭಜನ್ ಸಿಂಗ್ ಮತ್ತೆ ವಿನೋದ್ ಕುಮಾರ್ ಅನ್ನೋ 2 ನಮ್ಮ ಗಾಡಿನ ಕಳ್ರು ಕತ್ಕೊಂಡ್ ಹೋದ್ರು. ಈ ಗುದ್ದಾಟದಲ್ಲಿ ನಂಗೆ ಏಟಾಯ್ತು ಅಂತ ಹೇಳಿ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡ್ಕೊಳ್ತಾರೆ. ವಿನೋದ್ ಕುಮಾರ್ಗೆ ಗಾಯ ತುಂಬಾ ಆಗಿರೋದ್ರಿಂದ 2-3 ಹೊಲಿಗೆ ಹಾಕ್ತಾರೆ. ಇಲ್ಲೇ ಅಡ್ಮಿಟ್ ಆಗಿ ಅಂತ ಅಡ್ವೈಸ್ ಮಾಡ್ತಾರೆ. ಆದ್ರೆ ಅವರಿಗೆ ಅರ್ಜೆಂಟ್ ಇರುತ್ತೆ. ಈಗ ಇದು ಸೀದಾ ಪೊಲೀಸ್ ಕೇಸ್ ಆಗಿ ಕಾಣ್ತಿರುತ್ತೆ. ಆ ಹಾಸ್ಪಿಟಲ್ ಅಲ್ಲಿ ಇವತ್ತು ಅಂದ್ರೆ ಆ ದಿನ ಆನ್ ಡ್ಯೂಟಿಯಲ್ಲಿ ಇರೋ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಅವರು ಈ ಘಟನೆ ಆದಂತಹ ಜಾಗಕ್ಕೆ ಕರ್ಕೊಂಡು ಹೋಗೋಕೆ ಹೇಳ್ತಾರೆ. ವಿನೋದ್ ಕುಮಾರ್ ಮತ್ತೆ ಹರ್ಭಜನ್ ಸಿಂಗ್ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಅಂತ ಘಟನೆ ಆಗಿದೆ ಅನ್ನೋದಕ್ಕೆ ಒಂದು ಕ್ಲೂ ಕೂಡ ಇರೋಲ್ಲ. ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಪೊಲೀಸ್ ಸ್ಟೇಷನ್ಗೆ ವಿನೋದ್ ಕುಮಾರ್ ಮತ್ತು ಹರ್ಭಜನ್ ಸಿಂಗ್ ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ರಾತ್ರಿ ಸುಮಾರು 1:30 ಆಗೋಗುತ್ತೆ. ಅವರಿಬ್ರು ಕೂಡ ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತಾರೆ. ಇದನ್ನ ಪೊಲೀಸ್ ಅವರು ಅಬ್ಸರ್ವ್ ಮಾಡ್ತಾರೆ. ಆದ್ರೆ ಅಷ್ಟೇನು
ತಲೆ ಕೆಡ್ಸ್ಕೊಳ್ದೆ ಸುಮ್ನೆ ಆಗ್ತಾರೆ. ಮುಂದೆ ಸರ್ ಈಗ ತುಂಬಾ ಲೇಟ್ ಆಯ್ತು, ನಾಳೆ ಬೇಕಾದ್ರೆ ಮತ್ತೆ ಬರ್ತೀವಿ ಅಂತ ಹೇಳಿ ಹೋಗ್ತಾರೆ. ಮರುದಿನ ಅವರು ಸ್ಟೇಷನ್ಗೆ ಬರ್ಲೇ ಇಲ್ಲ. ಅವರಿಗೆ ಕಾಲ್ ಮಾಡಿದ್ರು, ಕೊಟ್ಟಿರೋ ಅಡ್ರೆಸ್ಗೆ ಹೋದ್ರು, ಆದ್ರೆ ಎಲ್ಲ ತಪ್ಪಾಗಿರುತ್ತೆ. ಮುಂದೆ ಸ್ವಲ್ಪ ಯೋಚನೆ ಮಾಡ್ತಾರೆ, ಆಗ ಗೊತ್ತಾಗುತ್ತೆ ಸಿಕ್ಕಿರೋ ಎಲ್ಲ ಸಾಕ್ಷಿಗಳು ಮತ್ತೆ ಹೇಳಿಕೆಗಳು ಕೂಡ ಇವ್ರ ಕಡೆನೆ ಫಿಂಗರ್ ಮಾಡ್ತಾ ಇರ್ತವೆ. ಈಗ ಇವ್ರನ್ನ ಹುಡ್ಕೋದು ಮಾತ್ರ ಬಾಕಿಯಾಗಿರುತ್ತೆ. ಪೊಲೀಸ್ ಅವರು ಹುಡ್ಕೋಕೆ ತುಂಬಾ ಪ್ರಯತ್ನ ಮಾಡ್ತಾರೆ, ಪೇಪರ್ ನಲ್ಲಿ ಹಾಕೋದಾಗ್ಲಿ, ಗೊತ್ತಿರೋರಿಗೆ ಸುದ್ದಿ ಮುಟ್ಸೋದಾಗ್ಲಿ. ಆಗ ಇದು ದೊಡ್ಡ ವಿಷಯ ಆಗಿ ಹಬ್ಬಿತ್ತು. ಯಾಕಂದ್ರೆ ಇಂಥ ಒಂದು ದೊಡ್ಡ ಕ್ರೈಮ್ ಇದುವರೆಗೂ ದೆಹಲಿಯಲ್ಲಿ ಆಗಿರ್ಲಿಲ್ಲ. ಪೊಲೀಸರಿಗೆ ಬರೀ ನ್ಯೂಸ್ ಮತ್ತೆ ಪೇಪರ್ಸ್ ಇಂದ ಅಷ್ಟೇ ಅಲ್ಲದೆ ಅಂದಿನ PM ಶ್ರೀ ಮುರಾರ್ಜಿ ದೇಸಾಯಿ ಅವರು ಕೂಡ ಪ್ರೆಷರ್ ಹಾಕ್ತಿದ್ರು. ಪೊಲೀಸರು ತಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡ್ತಿದ್ರು. ಅದು ಸೆಪ್ಟೆಂಬರ್ 8, 1978 ಒಂದು ರಾತ್ರಿ ಕಲ್ಕಾಮೇಲ್ ಅನ್ನೋ ಟ್ರೈನ್ ನಲ್ಲಿ ಆರ್ಮಿಗಳು ಇರೋ ಒಂದು ಬೋಗಿಗೆ 2 ಜನ ಅನಾಮಿಕರು ಹತ್ತಿರ್ತಾರೆ. ಆರ್ಮಿ ಇವರೆಲ್ಲೋ ಕಳ್ಳರು ಇರ್ಬೋದು ಅಂತ ಸಂಶಯ ಬಂದು ID ಆಧಾರ್ ಕೇಳ್ತಾರೆ. ಅವರ ನಡವಳಿಕೆಯಿಂದ ಅನುಮಾನ ಬಂದು ಅವ್ರನ್ನ ಕಟ್ಟಿ ಹಾಕ್ತಾರೆ. ಅವರು ಸಿವಿಲಿಯನ್ಸ್ ಇರೋ ಬೋಗಿಗೆ ಹೋಗೋ ಬದಲು ಮಿಸ್ ಆಗಿ ಇಲ್ಲಿಗೆ ಬಂದಿರಬಹುದು ಅಂತ ತಿಳ್ಕೊಂಡಿರ್ತಾರೆ. ಅಲ್ಲೇ ಇದ್ದ ಒಂದು ನ್ಯೂಸ್ ಪೇಪರ್ನ ಒಬ್ಬ ಆರ್ಮಿ ಅವರು ನೋಡಿದಾಗ ಗೊತ್ತಾಗುತ್ತೆ ಅವರು ಮಿಸ್ ಆಗಿ ಹಿಡಿದಿದ್ರು. ದೆಹಲಿಯ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ರಂಗ ಮತ್ತು ಬಿಲ್ಲಾನ ಹಿಡಿದಿದ್ದೀವಿ ಅಂತ. ಇವ್ರ ಹಿಂದಿನ ಸ್ಟೋರಿ ನೋಡೋದಾದ್ರೆ 24 ವಯಸ್ಸಿನ ಕುಲ್ಜಿತ್ ಸಿಂಗ್ ಅಕಾರ್ಡಿಂಗ್ ಟು ರಂಗ ಮುಂಬೈನಲ್ಲಿ ಟ್ರಕ್ ಓಡಿಸ್ತಾ ಇದ್ದ. ಮತ್ತೆ 22 ವಯಸ್ಸಿನ ಜಸ್ಬೀರ್ ಸಿಂಗ್ ಅಕಾರ್ಡಿಂಗ್ ಟು ಬಿಲ್ಲಾ ಮೊದಲಿನಿಂದ ಕ್ರೈಮ್ಸ್ ನಲ್ಲಿ ಅಂದ್ರೆ ಕದಿಯೋದಾಗ್ಲಿ, ಪ್ರಭಾವಿ ವ್ಯಕ್ತಿಗಳಿಗೆ ಇಲ್ಲಿಗಲ್ ಸಹಾಯ ಮಾಡೋದಾಗ್ಲಿ ಮಾಡ್ತಿರ್ತಾನೆ. ರಂಗ ಮೊದ್ಲಿಗೆ ಇದನ್ನೆಲ್ಲ ಮಾಡ್ತಾ ಇರೋದಿಲ್ಲ. ಬಿಲ್ಲನೊಂದಿಗೆ ಸೇರಿ ಅವನು ಇದನ್ನೆಲ್ಲ ಮಾಡೋಕೆ ಶುರು ಮಾಡ್ತಾನೆ. ಇವರಿಬ್ರು ಮುಂಬೈಯಿಂದ ತಪ್ಪಿಸ್ಕೊಂಡು ದೆಹಲಿಗೆ ಬಂದಿರ್ತಾರೆ. ಎಲ್ಲಿ ಹೋದ್ರೆ ಏನ್ ಬಂತು, ಹುಟ್ಟುಗುಣ ಸುಟ್ರು ಹೋಗಲ್ಲ ಅನ್ನೋ ತರ ಇಲ್ಲಿ ಬಂದ್ಮೇಲೂ ಮಸ್ಟರ್ಡ್ ಪಿಯೆಟ್ ಕಾರ್ನ ಕಳ್ತನ ಮಾಡಿ ಗಾಡಿ ನಂಬರ್ ಪ್ಲೇಟ್ ಚೇಂಜ್ ಮಾಡ್ತಾರೆ. ಮತ್ತೆ ಅವ್ರ ಪ್ಲಾನ್ ಪ್ರಕಾರ ಮೊದ್ಲು ಸಿಕ್ಕಿರೋರ್ನ ಎತ್ತಾಕೊಂಡು ಹೋಗಿ ಅವ್ರ ಮನೆಯಲ್ಲಿ ಹಣ ಕೇಳೋಣ ಅಂತ. ಅನ್ಫಾರ್ಚುನೇಟ್ಲಿ 26 ಆಗಸ್ಟ್ ಗೀತಾ ಮತ್ತು ಸಂಜಯ್ ಅವರಿಗೆ ಮೊದ್ಲು ಸಿಗ್ತಾರೆ. ಅಕ್ಕ ಪಕ್ಕ ಯಾರು ಇಲ್ದೆ ಇರೋದ್ರಿಂದ ಹಾಗೆ ಅವರು ಮಕ್ಕಳಾಗಿರೋದ್ರಿಂದ ರಂಗ ಮತ್ತು ಬಿಲ್ಲಾಗೆ ಸುಲಭದ ಗುರಿ ತರ ಕಾಣುತ್ತೆ. ಲಿಫ್ಟ್ ಕೊಡೋ ನೆಪ ಮಾಡಿ ಗಾಡಿ ಒಳಗೆ ಹತ್ತಿಸ್ಕೊಳ್ತಾರೆ. ಇದಕ್ಕೂ ಮೊದ್ಲೇ ಅಂದ್ರೆ ಅವ್ರನ್ನ ಗಾಡಿ ಒಳಗೆ ಹತ್ತಿಸ್ಕೊಳ್ಳೋ ಮೊದ್ಲು ಹ್ಯಾಂಡಲ್ನ ಒಳಗಡೆಯಿಂದ ಲೂಸ್ ಮಾಡಿರ್ತಾರೆ. ಯಾಕಂದ್ರೆ ಯಾರು ಕೂಡ ಒಳಗಡೆಯಿಂದ ಡೋರ್ನ ತೆಗಿಬಾರದು ಅಂತ. ಇದರಿಂದ ಗೀತಾ ಮತ್ತು ಸಂಜಯ್ ತಪ್ಪಿಸ್ಕೊಳ್ಳಕ್ಕೆ ಒಂದು ಚಿಕ್ಕ ಚಾನ್ಸ್ ಕೂಡ ಉಳ್ದಿರ್ಲಿಲ್ಲ. ಗೀತಾ ಮತ್ತು ಸಂಜಯ್ ರಂಗ ಮತ್ತು ಬಿಲ್ಲಾ ರೊಂದಿಗೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ರು ಮತ್ತೆ ಕಂಫರ್ಟ್ ಝೋನ್ ಅಲ್ಲಿ ಇದ್ರು. ಸ್ವಲ್ಪ ಸಮಯ ಆದ್ಮೇಲೆ ಪ್ಯಾಸೆಂಜರ್ ಡೋರ್ ಹ್ಯಾಂಡಲ್ ನ ಬಿಲ್ಲಾ ಕೀಳ್ತಾನೆ. ಗೀತಾ ಯಾಕೆ ಹೀಗ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ ಇದರಿಂದ ಅವ್ರ ಮಧ್ಯೆ ಜಗಳ ಶುರು ಆಗುತ್ತೆ. ರಂಗ ಮಕ್ಕಳು ಹೋಗ್ಲಿ ಬಿಡು ಆದ್ರೆ ಬಿಲ್ಲಾ ಡಿಸೈಡ್ ಆಗ್ಬಿಟ್ಟಿದ್ದ, ಏನಾದ್ರೂ ಆಗ್ಲಿ ಹಣ ಬೇಕು ನಂಗೆ ಅಂತ. ಅವರು ಬುದ್ಧ ಜಯಂತಿ ಪಾರ್ಕ್ ಹತ್ರ ಗಾಡಿ ನಿಲ್ಲಿಸ್ತಾರೆ. ಅಷ್ಟರಲ್ಲಿ ಮಕ್ಕಳು ಸುಮ್ಮನಾಗಿರ್ತಾರೆ. ಯಾಕಂದ್ರೆ ತಪ್ಪಿಸ್ಕೊಳ್ಳೋಕೆ ಏನ್ ಮಾಡಿದ್ರು ಉಪಯೋಗ ಆಗ್ತಿರೋಲ್ಲ. ಅದಕ್ಕೆ ಮುಂದೆ ಬಿಲ್ಲಾ ಸಂಜಯ್ಗೆ ಐಸ್ ಕ್ರೀಮ್ ಕೊಡಿಸ್ತಾನೆ, ನಮ್ ಜೊತೆ ಕೋಪರೇಟ್ ಮಾಡಿ ಅಂತ. ಇದ್ರ ಜೊತೆಗೆ ಅವರು ಮಾತಾಡ್ತಾ ಸಂಜಯ್ ಅಪ್ಪ ನೇವಿ ಆಫೀಸರ್ ಅಂತ ಗೊತ್ತಾಗುತ್ತೆ. ಇದರಿಂದ ರಂಗ ಮತ್ತು ಬಿಲ್ಲಾ ಹೆದರ್ಕೊಳ್ತಾರೆ. ಹಾಗೆ ಇವರಿಂದ ನಮಗೆ ಉಪಯೋಗ ಇಲ್ಲ, ಇವರ ತಂದೆ ಬಳಿ ಹಣ ಇರೋಲ್ಲ ಅಂತ ರಂಗ ಹೇಳ್ತಾನೆ. ಆದ್ರೆ ಬಿಲ್ಲಾ ಒಂದು ಷರತ್ತು ಹಾಕ್ತಾನೆ, ನಿಮ್ಮಿಬ್ಬರನ್ನ ಬಿಡ್ತೇವೆ, ಆದ್ರೆ ದಾರಿಲಿ ಇನ್ನೊಂದು ಕಾರ್ನ ನಿಲ್ಸಿ ಅದನ್ನ ಕದಿಯೋಕೆ ಸಹಾಯ ಮಾಡ್ಬೇಕು ಅಂತ ಗೀತಾಗೆ ಹೇಳ್ತಾನೆ. ಗೀತಾ ಮತ್ತು ಸಂಜಯ್ ಮೊದ್ಲು ಮನೆ ಹೋಗ್ಬೇಕಾಗಿರೋದ್ರಿಂದ ಬೇರೆ ದಾರಿ ಇಲ್ದೆ ಇರೋದ್ರಿಂದ ಒಪ್ಕೊಳ್ತಾರೆ. ಆದ್ರೆ ಗೀತಾ ಮತ್ತು ಸಂಜಯ್ಗೆ ಗೊತ್ತಿರೋಲ್ಲ ಬಿಡೋದಿಲ್ಲ ಅಂತ. ರಂಗ ಮತ್ತು ಬಿಲ್ಲನ ಮೈಂಡ್ ಅಲ್ಲಿ ಬೇರೆನೆ ಓಡ್ತಾ ಇರುತ್ತೆ. ಬುಧ ಪಾರ್ಕ್ ಇಂದ ಸ್ವಲ್ಪ ದೂರ ಬಂದು ಯಾರು ಓಡಾಡದೆ ಇರೋ ಪ್ಲೇಸ್ಗೆ ಬಂದು ಗಾಡಿ ನಿಲ್ಸ್ತಾರೆ. ನಮಗೆ ಗೊತ್ತು ಇದು ರಂಗ ಬಿಲ್ಲ ಹೇಳಿಕೆ ಮೇಲೆ ಇರೋದು ಅಂತ. ಇಲ್ಲಿ ತನಕ ಇಬ್ಬರದು ಹೇಳಿಕೆ ಸೇಮ್ ಇದೆ, ಆದ್ರೆ ಇಲ್ಲಿಂದ ಮುಂದೆ ಮೇನ್ ವಿಕ್ಟಮ್ ನೇಮ್ ಚೇಂಜ್ ಆಗುತ್ತೆ. ರಂಗನ ಸ್ಟೇಟ್ಮೆಂಟ್ ಅಲ್ಲಿ ಬಿಲ್ಲನ ನೇಮ್ ಇದ್ರೆ ಬಿಲ್ಲನ ಸ್ಟೇಟ್ಮೆಂಟ್ ಅಲ್ಲಿ ರಂಗನ ನೇಮ್ ಇರುತ್ತೆ. ಡೋಂಟ್ ವರಿ, ನಾನು ರಂಗನ ಸ್ಟೇಟ್ಮೆಂಟ್ ಮೇಲೆ ಸ್ಟೋರಿನ ಹೇಳ್ತೀನಿ. ಯಾರು ಇಲ್ದೆ ಇರೋ
ರೋಡ್ ಬಂದ್ಮೇಲೆ ಬಿಲ್ಲ ರಂಗಂಗೆ ಸೊನ್ನೆ ಮಾಡ್ತಾನೆ, ಸಂಜೆಯನ್ನ ನಮ್ಮಿಂದ ಸ್ವಲ್ಪ ದೂರ ಕರ್ಕೊಂಡು ಹೋಗು ಅಂತ. ಅಲ್ಲಿ ಒಂದು ಪೊದೆ ಒಳಗೆ ಕರ್ಕೊಂಡು ಹೋಗಿ ಸಂಜೆ ಕತೆನ ಮುಗ್ಸೋಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವನಿಂದ ಸರಿಯಾಗಿ ಮುಗ್ಸೋಕೆ ಆಗೋಲ್ಲ. ಸಂಜಯ್ ಒದ್ದಾಡ್ತಾ ಇರೋದನ್ನ ನೋಡಿ ಬಿಲ್ಲ ಬಂದು ಸಂಜಯ್ ಕತೆನ ಮುಗಿಸ್ತಾನೆ. ಅಲ್ಲೇ ಸಂಜಯ್ ತನ್ನ ಕೊನೆ ಉಸಿರನ್ನು ಬಿಟ್ಟಿರ್ತಾನೆ. ಈ ಕೆಲಸ ಮಾಡೋಕ್ಕಂತಾನೆ ಸ್ಪೆಷಲಿ 3 ಫೀಟ್ ತಲ್ವಾರ್ ತಂದಿರ್ತಾರೆ. ಮುಂದೆ ಬಿಲ್ಲ ರಂಗಂಗೆ ತಲ್ವಾರ್ನ ಕ್ಲೀನ್ ಮಾಡಿ ತರೋಕೆ ಹೇಳಿ ತನ್ನ ಕಾರ್ ಹತ್ರ ಹೋಗಿ ಗೀತಾಳೊಂದಿಗೆ ಬಲವಂತ ಮಾಡ್ತಾನೆ. ಮತ್ತೆ ನಿನ್ನ ನಿಮ್ಮ ತಮ್ಮನ್ ಬಳಿ ಕರ್ಕೊಂಡು ಹೋಗ್ತೇನೆ, ಬಟ್ಟೆ ಹಾಕು ಅಂತಾನೆ. ಅವಳು ಮನ್ಸಲ್ಲೇ ಅನ್ಕೊಂಡಿರ್ಬೋದು ನಾನು ಮತ್ತೆ ತಮ್ಮ ಮನೆಗೆ ಹೋಗ್ತೇವೆ ಅಂತ. ಅವಳಿಗೇನ್ ಗೊತ್ತು ಆಗ್ಲೇ ತಮ್ಮನ್ ಕತೆ ಮುಗ್ದಿದೆ ಅಂತ. ರಂಗ ಮತ್ತೆ ಗೀತಾ ಮುಂದೆ ಹೋಗ್ತಿರ್ತಾರೆ. ಮತ್ತೆ ಬಿಲ್ಲ ಹಿಂದೆ ಹಿಂದೆ ಬರ್ತಿದ್ದ. ಗೀತಾ ಹಿಂದೆ ತಿರುಗಿ ನೋಡುವಷ್ಟರಲ್ಲಿ ಬಿಲ್ಲ ತಲ್ವಾರ್ ತಗೊಂಡು ಗೀತಾಳ ಕತೆನೂ ಮುಗಿಸಿದ್ದ. ಸ್ವಲ್ಪ ಟೈಮ್ ಆದ್ಮೇಲೆ ರಂಗ ಮತ್ತು ಬಿಲ್ಲ ಅಲ್ಲಿಂದ ಹೊರಟು ಹೋಗ್ತಾರೆ. ಹೋಗೋ ಮೊದ್ಲು ಆ ದೇಹಗಳನ್ನ ಎಲೆಗಳು ಮತ್ತೆ ಪೊದೆಯ ಮಧ್ಯೆ ಮುಚ್ಚಾಕಿ ಹೋಗ್ತಾರೆ. ಇಷ್ಟೆಲ್ಲ ನಡಿಬೇಕಾದ್ರೆ ಬಿಲ್ಲನ ತಲೆಗೆ ಗಾಯ ಆಗಿ ತುಂಬಾ ರಕ್ತ ಬರ್ತಿತ್ತು. ಇದರಿಂದ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ಡಾಕ್ಟರ್ಸ್ಗೆ ಫೇಕ್ ನೇಮ್ನ ಹೇಳಿ ಇಲ್ಲಿಂದ ಮುಂದೆ ಏನಾಯ್ತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಮುಂದೆ ನ್ಯಾಯಾಲಯ ಎಲ್ಲ ಸಾಕ್ಷಿ ಮತ್ತೆ ಹೇಳಿಕೆನ ಪರಿಶೀಲಿಸಿ ಅಪರಾಧಿಗಳಾದ ರಂಗ ಮತ್ತು ಬಿಲ್ಲಗೆ ಏಪ್ರಿಲ್ 8, 1979 ಭಾನುವಾರ ನೇಣಿನ ಶಿಕ್ಷೆ ನೀಡಿರುತ್ತೆ. ಆ ದಿನ ಕೆಟ್ಟದ್ದರ ಮೇಲೆ ಒಳಿತು ಜಯ ಸಾಧಿಸಿರುತ್ತೆ. 31 ಜನವರಿ 1982 ರಂಗ ಮತ್ತು ಬಿಲ್ಲನ ನೇಣಿಗೆ ಏರಿಸ್ತಾರೆ. ಇದರಿಂದ ಸಂಜಯ್ ಮತ್ತು ಗೀತರ ಆತ್ಮಕ್ಕೆ ಶಾಂತಿ ಸಿಕ್ಕಿರಬಹುದೆಂದು ನಮ್ಮದೊಂದು ನಂಬಿಕೆ. ಮತ್ತೆ ಮತ್ತೊಂದು ಕಥೆಯೊಂದಿಗೆ ಸಿಗೋಣ.